ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ, ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮಾತನ್ನು ಕಮೆಂಟ್ ಮಾಡಿ. ನಿನ್ನೆ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದೆ ಏನ್ ಗೊತ್ತಾ, ನಾಮಿನೇಷನ್ಸ್ ಅಂತ ಬಂದಾಗ ನಾಮಿನೇಷನ್ಸ್ ಕೊಟ್ಟ ರೀಸನ್ಸ್ ಯಾವ ರೀತಿ ಇತ್ತಂದ್ರೆ ತುಂಬಾ ಸಿಲ್ಲಿ ಆಗಿತ್ತು. ಯಾಕಂದ್ರೆ ಒಂದ್ ಎಕ್ಸಾಂಪಲ್ ಎಲ್ಲ ನಮ್ಮ ಮಾಳ್ವ ಅವರು ಗಿಲ್ಲಿ ಅವ್ರು ನಾಮಿನೇಟ್ ಮಾಡ್ತಾರೆ ಏನಂತ ಗೊತ್ತಾ, ಎಂಟರ್ಟೈನ್ಮೆಂಟ್ ಕೊಡಲ್ಲ ಅಂತ. ಎಂತ ಮಾರಾಯ, ನೀನ್ ಏನ್ ಕೊಟ್ಟಿಯೋ ಮಾರಾಯ ಎಂಟರ್ಟೈನ್ಮೆಂಟ್. ಬಿಗ್ ಬಾಸ್ ಮನೆಯಲ್ಲಿ 3 ವಾರಗಳಿಂದ ಜನಗಳಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ಕಾಮಿಡಿ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಎಲ್ಲಾ ರೀತಿಗಳಲ್ಲಿ ಮನ ರಂಜಿಸ್ತಿರೋದು ನಮ್ಮ ಗಿಲ್ಲಿ ನಟ ಮಾತ್ರನೇ. ಅಂತರದಲ್ಲಿ ನೀವ್ ಹೇಳ್ತಾ ಇದೀರಾ ಅವರು ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಆ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತೀನಂತ. ಖಂಡಿತವಾಗ್ಲೂ ಕೆಲವರು ಇದರಲ್ಲಿ ಆ ಕಂಟೆಸ್ಟೆಂಟ್ ಗಳು ಏನಕ್ಕಿದಾರೆ ಗೊತ್ತಿಲ್ಲ, ಅವ್ರು ಆರಾಮಾಗಿ ಸೇಫ್ ಆಗ್ತಾ ಇದಾರೆ. ಇವ್ರು ಜಗಳ ಆಡ್ಕೊಂಡು ನಾಮಿನೇಟ್ ಆಗ್ತಾ ಇದಾರೆ. ಇಲ್ಲಿ ಕಾರಣ ಏನ್ ಗೊತ್ತಾ, ಚಂದ್ರಪ್ರಭಾ ಆಗಿರ್ಬೋದು, ಮಾಳ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಇವ್ರು ಮಲ್ಲಮ್ಮ ಆಗಿರ್ಬೋದು, ಇವ್ರು ಧ್ರುವಂತ್ ಆಗಿರ್ಬೋದು, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾರ ಹತ್ರ ಜಗಳ ಆಡಲ್ಲ, ಸೈಲೆಂಟ್ ಆಗಿರ್ತಾರೆ. ಅವ್ನ ಯಾರು ನಾಮಿನೇಟ್ ಮಾಡಕ್ಕೆ ಹೋಗಲ್ಲ. ನಿನ್ನೆ ಎಪಿಸೋಡ್ ಆಗಿದ್ದು ಅದನ್ನೇ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು. ಅಲ್ಲಿನ ಕಂಟೆಸ್ಟೆಂಟ್ ಗಳು ಟಾಪ್. ಈಗ ನಾವು ಬಿಗ್ ಬಾಸ್ ಮನೇಲಿ ಈಗಿನ ನೆಗೆಟಿವ್ ಆರ್ ಪಾಸಿಟಿವ್ ಬಿಟ್ಬಿಡಿ, ಈಗ ಟಾಪ್ ಕಂಟೆಸ್ಟೆಂಟ್ ಅಂದ್ರೆ ಅಶ್ವಿನಿ ಗೌಡ, ಗಿಲ್ಲಿ ನಟ, ಆಮೇಲೆ ನಮ್ಮ ಜಾಹ್ನವಿ ಈಗ ತಗೊಂತೀವಿ. ಅಂದ್ರೆ ಈಗ ಏನೋ ಒಂದು ನೆಗೆಟಿವ್ ಪಾಸಿಟಿವ್ ಬಿಗ್ ಬಾಸ್ ಮನೇಲಿ ಆಕ್ಟಿವ್ ಮಾಡ್ತಾ ಇದಾರೆ. ತಪ್ಪು ಸರಿ ಗೊತ್ತಿಲ್ಲ, ಒಟ್ಟು ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಹತ್ರ ಜಗಳ ಮಾಡ್ಕೊಂಡು, ಬೇರೆ ಹತ್ರ ಇದು ಮಾಡ್ಕೊಂಡು, ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ ಅಂತ ಹೇಳಿ ಇವ್ರನ್ನ ನಾಮಿನೇಟ್ ಮಾಡ್ಕೊಂತಾರೆ. ಅಲ್ಲಿ ಏನು ಆಟ ಆಡದೆ ಇರೋರು, ಏನು ಮಾತಾಡದೆ ಇರೋರು ಆರಾಮಾಗಿ ಸೇಫ್ ಗೇಮ್ ಆಡ್ತಾ ಇದಾರೆ ಅನಿಸ್ತಾ ಇದೆ. ಖಂಡಿತವಾಗ್ಲು ನಿನ್ನೆ ಎಪಿಸೋಡ್ ನೋಡಿದಾಗ ನಾಮಿನೇಷನ್ ಕೊಟ್ಟಾಗ ನಂಗೆ ಅನ್ಸಿದ್ದು ಅದನ್ನೇ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಮಾತಾಡಲೇಬೇಕು, ನಮ್ಮ ಕಾವ್ಯ ಮನಸ್ಸು ಬಂಗಾರ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ನಮ್ಮ ಗಿಲ್ಲಿ ನಟನಿಗೆ ಕಿಚ್ಚನ ಚಪ್ಪಾಳ ಸಿಕ್ಕಿದೆ, ಎಲ್ಲರಿಗೂ ಗೊತ್ತಿರ್ಬೋದು. ಆದ್ರೆ ಅದ್ರಲ್ಲೂ ಯಾವ ರೀತಿ ಅದ್ರ ಗಿಲ್ಲಿ ನಟ ಸ್ಟ್ಯಾಂಡ್ ತಗೊಂಡಿದಾರೋ ಆ ರೀತಿ ಕಾವ್ಯ ಕೂಡ ಸ್ಟ್ಯಾಂಡ್ ತಗೊಂಡಿದ್ದಾರೆ ರಕ್ಷಿತಾ ವಿಷಯದಲ್ಲಿ. ಈಗೇನಪ್ಪ ಆ ವಿಷಯ ಅಂತ ಮಾತಾಡ್ತೀರಾ, ನಿನ್ನೆ ಜಾನಿ ಅವ್ರು ಕೂಡ ಕ್ರೈಂಗ್ ಮಾಡ್ತಾ ಇದ್ರು, ಅಳ್ತಾ ಇದ್ರು. ಆ ಟೈಮಲ್ಲಿ ಹೋಗಿ ಆಮೇಲೆ ಹಗ್ ಮಾಡಿ ಅವರಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳಿ, ಏನಾಗಲ್ಲ, ಪ್ರಾಬ್ಲಮ್ ಆಗಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ, ತಪ್ಪು ಮಾಡೋದು ಸಹಜ ಕಾಣೋ, ತಿದ್ದು ನಡೆಯೋದೇ ಮನುಜ ಕಾಣೋ ಅಂತ ಮಾತುಗಳೆಲ್ಲ ಹೇಳಿ ಅವ್ರಿಗೆ ಸಮಾಧಾನ ಪಡಿಸ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು ಜಾನಿ ಅವ್ರು ಎಷ್ಟೆಲ್ಲ ತಪ್ಪು ಮಾಡಿದಾರೆ, ಜಾನಿ ಅವ್ರು ಎಷ್ಟೆಲ್ಲ ಬ್ಲೇಮ್ ಮಾಡಿದಾರೆ, ಜಾನಿ ಅವರೆಲ್ಲ ಏನೆಲ್ಲ ಮಾಡಿದಾರೆ ಅಂತ. ಆದ್ರೂ ಕೂಡ ಅವ್ರು ಹೋಗಿ ಅವ್ರನ್ನ ಸಮಾಧಾನ ಮಾಡ್ತಾರೆ, ಅವ್ರನ್ನೆಲ್ಲ ಸ್ವಲ್ಪ ಇದು ಮಾಡ್ತಾರೆ. ಅಂದ್ರೆ ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ, ನಾನು ಅದಕ್ಕೇನೆ ಹೇಳಿದ್ದು ಕಾವ್ಯ ಮನಸ್ಸು ಬಂಗಾರ ಅಂತ. ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಒಳ್ಳೆ ಮನ್ಸಿರಂತ ಅಂತ ಗೊತ್ತಾಯ್ತು. ಯಾಕಂದ್ರೆ ಯಾರೇ ಆಗ್ಲಿ ಏನಾದ್ರೂ ಪ್ರಾಬ್ಲಮ್ ಇದಾರೆ ಅಂದ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಕಾವ್ಯ ಇರ್ತಾರೆ. ಸ್ವಲ್ಪ ಫಿಸಿಕಲ್ ಟಾಸ್ಕ್ ಆದ್ರೆ ಇನ್ನೂ ಚೆನ್ನಾಗಿರ್ತಾರೆ. ನಿಜವಾಗ ನಂಗೆ ಅನ್ಸಿದ್ದು ಅದನ್ನೇ, ನಮ್ಮ ಕಾವ್ಯ ಮನಸ್ಸು ಬಂಗಾರ ಅಂತ. ಗಿಲ್ಲಿ ಮೇಲೆ ಎಲ್ಲರಿಗೂ ಖಾರ ಇದೆ. ಯಾಕಂದ್ರೆ ಒಂದು ಎಕ್ಸಾಂಪಲ್ ಹೇಳ, ಸುಮಾರು 5 ಜನ 6 ಜನ ನಾಮಿನೇಟ್ ಮಾಡ್ತಾರೆ. ಅವ್ರು ಕೊಟ್ಟಿರೋ ರೀಸನ್ಸ್ ಒಂದು ಸರಿ ಇಲ್ಲ ಮರ್ಯ. ನಾನು ಹೇಳ್ದಲ್ಲ, ಮಾಡು ಹೇಳ್ತಾರೆ ಏನಂತ, ನಾಮಿನೇಷನ್ಸ್ ಇದು ಇವರು ಎಂಟರ್ಟೈನ್ಮೆಂಟ್ ಕೊಡ್ತಿಲ್ಲ, ನಾನು ನಾಮಿನೇಟ್ ಮಾಡ್ತೀನಿ ಅಂತ. ಅದೇ ರೀತಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರಲ್ಲ, ಫಸ್ಟ್ಗೆಲ್ಲ ಗಿಲ್ಲಿ ಪಲ್ಯ ಅಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಗಿಲ್ಲಿನೇ ನಾಮಿನೇಟ್ ಮಾಡಿದ್ರು. ಸೂರಜ್ ಆಗಿರ್ಬೋದು, ರೆಡ್ ರೋಸ್ ಕೊಟ್ಟು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ರ ಅಂತ. ಆಮೇಲೆ ಅವ್ರ ಮೇಲೆ ನಾಮಿನೇಟ್ ಮಾಡ್ದ. ಕಾರಣ ಏನ್ ಕೊಟ್ಟ ಗೊತ್ತಾ, ಇವರು ಬೇರೆಯವ್ರನ್ನ ಎಂಟರ್ಟೈನ್ಮೆಂಟ್ ಅಂದ್ರೆ ಕಾಮಿಡಿ ಮಾಡ್ಬೇಕಾದ್ರೆ ಬೇರೆಯವ್ರನ್ನ ಯೂಸ್ ಮಾಡ್ಕೊಂತಾರೆ, ಬೇರೆಯವ್ರನ್ನ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಅವ್ರು ಅದು ಮಾಡ್ತಾರೆ, ನೀವೇನಪ್ಪ ಮಾಡ್ತಾ ಇದೀರಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ಇನ್ನು ಅದೇ ಆಗಿ ರಘು ಕೂಡ ಅದೇ ರೀತಿ ನಾಮಿನೇಟ್ ಮಾಡ್ತಾರೆ. ಕಾಮಿಡಿ ಮಾಡಕ್ ಹೋಗಿ ಬೇರೆಯವ್ರ ವ್ಯಕ್ತಿತ್ವನ ಕಳಿತಾರೆ, ಬೇರೆಯವ್ರ ವ್ಯಕ್ತಿತ್ವನ ಅಳಿತಾರೆ ಅಂತ. ಅದೆಲ್ಲ ಸ್ವಲ್ಪ ಸಮಸ್ಯೆ ನನಗೆ ಅನ್ಸಲಿಲ್ಲ. ಇನ್ನೊಂದು, ಜಾಹ್ನವಿ ಕಣ್ಣೀರು ನಿಜನಾ, ಅವ್ರು ಅಳ್ತಿದ್ ನಿಜಾನೇ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಪಶ್ಚಾತ್ತಾಪ ಪಡ್ತಾ ಅನ್ಸುತ್ತೆ. ಲಾಸ್ಟ್ 2 days ಅಲ್ಲಿ ಅವ್ರು ಯಾವುದೇ ರೀತಿಯಾದ ಒಂದು ತಗೊಂಡಿದ್ದಿಲ್ಲ. ಬಟ್ ಯಾವಾಗಾದ್ರೆ ನಮ್ಮ ಇವರು ರಿಷಿಗೌಡ ಯಾವಾಗಂದ್ರೆ ಬಂದ್ರು, ಈ ರಿಷಿಗೌಡ ಬಂದ್ಮೇಲೆ ಅವ್ರಿಗೆ 2 ಮಾತು ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಇದ್ರ ಬಗ್ಗೆ ಕಿಚ್ಚ ಸರತ ಸಖತ್ತ ಕ್ಲಾಸ್ ಇರುತ್ತೆ. ಜಾಹ್ನವಿಗಲ್ಲ, ರಿಷಿಗೌಡಗೆ ಹೊರಗಡೆ ವಿಷಯಗಳು ಎದಕ್ಕೆ ಹೇಳ್ತಾರೆ, ಎದಕ್ಕೆ ಎಲ್ಲ ನೀವು ರಿವೀಲ್ ಮಾಡಿದ್ರಂತ ಸಖತ್ತ ಕ್ಲಾಸ್ ಇರುತ್ತೆ. ಇದಂತೂ ಸತ್ಯ. ಇನ್ನು ಅದಾದ್ಮೇಲೆ ರಾಧಿಕಾ ಮತ್ತು ನಮ್ಮ ರಕ್ಷಿತಾ ಇಬ್ರು ಜಗಳ ಆಡ್ತಾರೆ. ಇದ್ರಲ್ಲಿ ನಾನು ಈ ತಪ್ಪು ಯಾರ್ದು ಅನ್ನೋಕ್ಕಿಂತ ಕೆಲವು ಸಲ ಡಿಪೆಂಡ್ ಆಗಿರೋದು ನಿಜ, ಯಾರು ನಮ್ಮ ರಾಧಿಕಾ. ಆದ್ರೆ ರಕ್ಷಿತನ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು ಅವ್ರಿಗೆ, ಅದು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಅನಿಸ್ತಾ ಇತ್ತು. ಹೈಲೈಟ್ ಆಗಿದ್ದು ಇಷ್ಟನೇ ಎಪಿಸೋಡ್ ಅಲ್ಲಿ. ಇನ್ನು ಸಂಕ್ಷಿಪ್ತವಾಗಿ ಮಾತಾಡ್ಬೇಕಂದ್ರೆ ರೆಡ್ ರೋಸ್ ಬ್ಲಾಕ್ ರೋಸ್ ಅಂತ ಬಂದಾಗ, ಖಂಡಿತವಾಗ್ಲೂ ನಮ್ಮ ಇವರು ನಾಮಿನೇಷನ್ಸ್ ಅಂತ ಬಂದಾಗ ಅಲ್ಲಿನ 3 ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ತಾರಲ್ಲ, ಆ ವೈಲ್ಡ್ ಕಾರ್ಡ್ ಎಂಟ್ರಿ ಏನ್ ಮಾಡ್ತಾರೆ ಅಂದ್ರೆ ನಂಗೆ ಅನ್ಸಿದ್ದು,
ಎಲ್ಲರ ಎಕ್ಸ್ಪೆಕ್ಟ್ ಏನ್ ಮಾಡಿರ್ತೀವಿ, ಗಿಲ್ಲಿ ಕೊಡ್ತಾರಂತ ನಮ್ಮ ರಿಷಿಗೌಡ ಅನ್ಕೊಂಡಿರ್ತೀವಿ. ಬಟ್ ಅವರೆಲ್ಲ ಟ್ವಿಸ್ಟ್ ಕೊಟ್ಟು ಸುಧೀರ್ ಕೊಡ್ತಾರೆ, ಸುಧೀರ್ನ ಸೇವ್ ಮಾಡ್ತಾರೆ. ಉತ್ತರ ಕುಮಾರ್ ಅಂತ ಹೇಳಿದ್ದು ಇವ್ರೆ, ಮತ್ತೆ ಅವ್ನು ಸೇವ್ ಮಾಡಿದ್ದು ಇವ್ರೆ. ಏನ್ ಆಟ ಆಡ್ತಾ ಇದಾರೋ, ಏನ್ ಆಡ್ತಾ ಇದಾರೋ, ಏನೆಲ್ಲ ಮಾಡ್ತಾ ಇದಾರೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಅದಾದ್ಮೇಲೆ ನಮ್ಮ ಸೂರಜ್ ಇವ್ರು ಕೊಡ್ತಾರೆ ಮಲ್ಲಮ್ಮ ಅವ್ರಿಗೆ. ಅದಾದ್ಮೇಲೆ ನಮ್ಮ ರಘು ಅಭಿಷೇಕ್ ಕೊಡ್ತಾರೆ. ಯಾರ್ಯಾರಲ್ಲಿ ಏನೆಲ್ಲ ನೋಡಿದಾರೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಗಿಲ್ಲಿ ಅಂದ್ರ ಗಿಲ್ಲಿನ ಸೈಡ್ ದಬ್ಬಿ ಇವ್ರನ್ನೆಲ್ಲ ಇದು ಮಾಡ್ಕೊಂತ ಇದಾರೆ. ಯಾವ ಕಾರಣಕ್ಕಂತ ಗೊತ್ತಿಲ್ಲ. ಇಲ್ಲಿ ಗಿಲ್ಲಿನ ಕೂಡ ಉರಿಸ್ತಾ ಇದಾರೆ. ಏನಂತ ಗೊತ್ತಾ, ಯಾವಾಗಾದ್ರೆ ರಿಷಿಗೌಡ ನಮ್ಮ ಗಿಲ್ಲಿಗೆ ಕೊಡ್ಲಿಲ್ಲ ರೆಡ್ ಹಾರ್ಟ್ ಕೊಡ್ತಾನೆ ಸೇವ್ ಮಾಡಲಿ ನಾಮಿನೇಟಿನಿಂದ, ಅಲ್ಲಿ ತುಂಬಾ ಫೀಲ್ ಆಗ್ತಾರೆ. ಇವತ್ತಿನ ಹೈಲೈಟ್ಸ್. ಇನ್ನ ಕಂಪ್ಲೀಟ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ. ಸ್ಟಾರ್ಟಿಂಗ್ ಅಲ್ಲಿ ಗೊತ್ತೇ ಇರುತ್ತೆ, ಸುಧೀರ್ ಬಕೆಟ್ ಹಿಡಿತಾ ಇರ್ತಾರೆ ರಿಷಿ ಅವರಿಗೆ. ಏನಂತ ಹಾಗೆ ಮಾಡ್ತೀರಾ, ನೀವೀಗ ಮಾಡ್ತೀರಾ, ಚಂದ ಹಂಗೆ ಹಿಂಗ ಅಂತ. ಇಲ್ಲಿ ಮುಖ್ಯವಾಗಿ ಮಾತಾಡ್ಲೇಬೇಕಾಗಿದ್ದು ಅದು ಇದು ದಿಲ್ ಕೊಡ್ತಾರಲ್ಲ, ದಿಲ್ ಯಾವ ರೀತಿ ಅಲ್ಲ ಅಂದ್ರೆ, ಈಗ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಗಳು ಬಂದಿರ್ತಾರಲ್ವಾ, ಆ ವೈಲ್ಡ್ ಕಾರ್ಡ್ ಎಂಟ್ರಿ, ಆ ವೈಲ್ಡ್ ಕಾರ್ಡ್ ಎಂಟ್ರಿ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಯಾರಾದ್ರೆ ಇಷ್ಟನೋ ಅವ್ರಿಗೆ ಒಂದು ದಿಲ್ ಕೊಡ್ಬೇಕು. ಅದು ದಿಲ್ ಇವಾಗ ಏನಾಗಿರುತ್ತೆ ಅಂದ್ರೆ, ಅವ್ರು ಬಂದಿರೋ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅವರ ವ್ಯಕ್ತಿತ್ವ ಏನೋ, ಅವರ ನೆಗೆಟಿವ್ ಪಾಸಿಟಿವ್ ಏನೋ, ನೀವು ಯಾರಿಗಾದ್ರೆ ನೀವು ಒಂದು ದಿಲ್ ಕೊಡ್ತೀರಾ ಅಂದ್ರೆ ಹಾರ್ಟ್ ಕೊಡ್ತೀರಾ ಅಂತ. ಹಾರ್ಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸುಧೀರ್ ಅವರು ರಿಷಿ ಅವ್ರು ಕೊಡ್ತಾರೆ. ಅವ್ರು ಬಂದಾಗ ವೈಲ್ಡ್ ಆಗಿದ್ರು, ಆದ್ರೂ ಪರವಾಗಿಲ್ಲ, ಈಗ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಎಲ್ಲ ಹೇಳ್ತಾರೆ. ಉತ್ತರ ಕುಮಾರ್ ಅಂತಿತ್ತು ಅವ್ರಿಗೇನೆ, ಬಟ್ ಅದೆಲ್ಲ ಮರ್ತೋಗಿದೆ ಅನ್ಸುತ್ತೆ. ಅದಾದ್ಮೇಲೆ ನಮ್ಮ ರಕ್ಷಿತ್ ಅವ್ರು ಬಂದ್ಬಿಟ್ಟು ರಾಶಿ ಅವ್ರಿಗೆ ಕೊಡ್ತಾರೆ. ಸೂರಜ್ ಅವ್ರು ಬಂದಿದ್ರು, ಅಷ್ಟೇನು ಇದಾಗ್ಲಿಲ್ಲ, ಹಾಗೆ ಈಗ ಅಂತೆಲ್ಲ ರಿಷಿಗೌಡ ಅವ್ರಿಗೆ ಹೇಳಿ ಅವರ ದಿಲ್ ಬಂದ್ಬಿಟ್ಟು ಸೂರಜ್ ಅವ್ರು ಕೊಡ್ತಾರೆ. ತುಂಬಾ ಇಂಪ್ರೆಸ್ ಮಾಡಿದ್ರು. ತುಂಬಾ ಯಾವುದೇ ಒಂದು ನೆಗೆಟಿವ್ ವೈಬ್ಸ್ ಬಂದ ತುಂಬಾ ನೋಡಿದಾಗ ಪಾಸಿಟಿವ್ ವೈಬ್ಸ್ ಬರ್ತಾ ಇತ್ತು. ಆ ಕಾರಣಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕಾವ್ಯ ಅವ್ರು ಬಂದ್ಬಿಟ್ಟು ರಿಷಿಗೌಡ ಅವರಿಗೆ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ರು, ಚೆನ್ನಾಗಿ ಮಾಡಿದ್ರು. ಆದ ಕಾರಣ ತುಂಬಾ ಕ್ಯೂಟ್ ಅನಿಸ್ತಾ ಇದ್ರು, ಅವ್ರಿಗೆ ನಾನು ದಿಲ್ ಕೊಡ್ತೀನಿ ಅಂತ ಹೇಳಿ ಕಾವ್ಯ ಅವ್ರು ಕೊಡ್ತಾರೆ. ನಮ್ಮ ರಘು ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅಷ್ಟೇ ನಾನು ಕನೆಕ್ಷನ್ ಮಾಡ್ಕೊಂಡಿಲ್ಲ, ಆದ ಕಾರಣ ಅವ್ರು ನಾನು ಕೊಡ್ತಾ ಇಲ್ಲ, ನಾನು ಇವ್ರು ದಿಲ್ ಕೊಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಗಿಲ್ಲಿ ರಘು ಬಗ್ಗೆ ಹೇಳ್ತಾರೆ. ರಘು ಬಂದಾಗ ತುಂಬಾ ವೈಲೆಂಟ್ ಆಗಿತ್ತು, ತುಂಬಾ ಇದಾಗಿತ್ತು. ಬಟ್ ಅದಾದ್ಮೇಲೆ ನೋಡಿದ್ರೆ ಅಷ್ಟೊಂದೇನ್ ಇರ್ಲಿಲ್ಲ, ತುಂಬಾ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ತಾ ಇದ್ರು ಲೇಡೀಸ್ ಬಗ್ಗೆ ಅಂತೇಳಿ ಮಾತಾಡ್ತಾರೆ. ಇನ್ನು ಸೂರಜ್ ಅವ್ರ ಬಗ್ಗೆ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ. ಫಸ್ಟ್ ಶೇಕ್ ಹ್ಯಾಂಡ್ ಕೊಟ್ಟಿದ್ದೆ ನಾನು, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಪುಲಿಹೋರ ಕಲಿಸ್ತಾರೆ. ಅದಾದ್ಮೇಲೆ ನಮ್ಮ ರಿಷಿ ಅವ್ರಿಗೆ ದಿಲ್ ಕೊಡ್ತಾರೆ. ಇವರು ಒಳ್ಳೆ ಡೈಲಾಗ್ ಅಂತ ಹೊಡಿತಾನೆ. ಇವರು ಕೇಸರಿಬಾತ್ ಅಲ್ಲಿ ಗೋಡಂಬಿ, ಈ ಪಾರ್ಕಿಗೆ ಸುಂದರಿ, ಬಿಗ್ ಬಾಸ್ ಮನೆಯಲ್ಲಿ ಒಂದರಿ, ಏನೆಲ್ಲ ಡೈಲಾಗ್ ಎಲ್ಲ ಹೇಳಿ ನಮ್ಮ ಗಿಲ್ಲಿ ನಟ ಅವರಿಗೆ ಒಂದು ರೆಡ್ ರೋಸ್ ಕೊಡ್ತಾನೆ. ಅದೇ ರೀತಿಯಾಗಿ ನಮ್ಮ ಚಂದ್ರ ಅವರು ರಘು ಅವ್ರು ಕೊಡ್ತಾರೆ. ಏನಿಲ್ಲ, ತುಂಬಾ ಚೆನ್ನಾಗಿ ಮನಸ್ಸೆಲ್ಲ ಗೆದ್ದಿದ್ದಾರೆ, ತುಂಬಾ ಸೈಲೆಂಟ್ ಆಗಿರ್ತಾರೆ ಅಂತ. ಅದು ಅವ್ರವ್ರ ಚಾಯ್ಸ್, ಅವ್ರವ್ರ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ಇನ್ನು ಅದಾದ್ಮೇಲೆ ಜಾನಿ ಅವರು ರಘು ಅವ್ರು ಕೊಡ್ತಾರೆ. ನೋಡಿ, ಇಲ್ಲಿ ಜಾನಿ ಅವ್ರು ಬಂದ್ಮೇಲೆ ರಘು ಅವರ ಗುಗ್ಗೆಲ್ಲ ಅಂದಿದ್ರು, ಇನ್ನೊಂದೆಲ್ಲ ಅಂದಿದ್ರು, ಮನೆಗೆ ಹೋಗಂದಿದ್ರು, ಏನೆಲ್ಲ ಮಾಡಿದ್ರು. ಬಟ್ ಕೆಲವೇ ಗಂಟೆಗಳಲ್ಲಿ, ಕೆಲವೇ ದಿನಗಳಲ್ಲಿ ಕೂಡ ಅಲ್ಲ, ತುಂಬಾ ಕೂಲ್ ಆಗಿ ಮತ್ತೆ ಅವ್ರಿಗೆ ಕೂಡ ರೆಡ್ ರೋಸ್ ಕೊಡ್ತಾರೆ. ಹಾಗೆ ನಮ್ಮ ಮಲ್ಲಮ್ಮ ಅವ್ರು ಕೂಡ ಸೂರಜ್ ಅವ್ರು ಕೊಡ್ತಾರೆ. ಯಾಕಂದ್ರೆ ಫಸ್ಟ್ ಬಂದು ಮಾತಾಡಿದ್ರು, ತುಂಬಾ ಚೆನ್ನಾಗಿ ನನ್ನ ಹತ್ರ ಮಾತಾಡಿದ್ರು, ಆ ಕಾರಣಕ್ಕೆ ನಾನು ಅವ್ರಿಗೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಇನ್ನು ಅಶ್ವಿನಿ ಗೌಡ ಅವರು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ನನ್ನ ಭಾಷಾ ಅಂತ ಬಂದಾಗ ನಾನ್ ಸುಮ್ಕಿರಲ್ಲ, ನನ್ನ ಇದು ಅಂತ ಬಂದಾಗ ನಾನ್ ಸುಮ್ಕಿರಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಸ್ವಲ್ಪ ಬಿಲ್ಡಪ್ ತಗೊಂತಾರೆ ಅಲ್ಲಿ. ಅವ್ರ ಮಾತು ಅಂತ ಬಂದಾಗ ಮಾತ್ರ ಬಿಲ್ಡಪ್ ತಗೊಂಡ್ರೆ ಬಿಡೋ ಚಾನ್ಸೇ ಇಲ್ಲ, ಆ ರೀತಿ ಎಲ್ಲ ತಗೊಂತಾರೆ. ಅದಾದ್ಮೇಲೆ ಸೂರಜ್ ಅವ್ರಿಗೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಇಂದ ಮನೆಗಿಂತ ಹುಡುಗ ಬೇಕಾಗಿತ್ತು, ಒಳ್ಳೆ ಮುಗ್ಧ ಮನಸ್ಸು, ಒಳ್ಳೆ ಮನಸ್ಸಿರೋರು, ನಾನು ಆದ ಕಾರಣ ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನಾದ್ಮೇಲೆ ಧ್ರುವ ಅವರು ಬರ್ತಾರೆ. ಧ್ರುವ ಅವರು ಕೂಡ ರಘು ಅವರು ಕೊಡ್ತಾರೆ. ಈ ದಿಲ್ಲು ಅಂದ್ರೆ ದಿಲ್ ಇವ್ರು ಕೊಟ್ಟು, ಇವ್ರು ತುಂಬಾ ಒಳ್ಳೆಯವರು, ನನಗೆ ಆ ರೀತಿ ಅನಿಸ್ತಾ ಇಲ್ಲ. ಬಟ್ ಸ್ಟಾರ್ಟಿಂಗ್ ನನಗೆ ಹೇಳಿದ್ರು ಕೂಡ ನನ್ನಲ್ಲಿರೋ ಪೊಟೆನ್ಷಿಯಲ್ ಹೊರಗೆ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆದ ಕಾರಣ ನಾನು ಇವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಇವೆಲ್ಲ ಕಂಪ್ಲೀಟ್ ಆಯ್ತು. ಎಲ್ಲ ಕಂಟೆಸ್ಟೆಂಟ್ ಅವರಿಗೆಲ್ಲ ದಿಲ್ ಅನ್ನು ಕೊಟ್ರು. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಧ್ರುವ ಅವರು ಕೊಟ್ಟ ಮೇಲೆ ರಘು ಅವ್ರಿಗೆ 7 ದಿಲ್ ಬರ್ತವೆ, 7 ಹಾರ್ಟ್ ಬರ್ತವೆ. ಅದಾದ್ಮೇಲೆ ರಾಶಿ ಅವ್ರಿಗೆ 4 ಬರ್ತವೆ, ಸೂರಜ್ ಅವರಿಗೆ 3 ದಿಲ್ ಬರ್ತವೆ ಹಾರ್ಟ್. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ರಘು ಅವ್ರು ಬಂದ್ಬಿಟ್ಟು ಧನುಷ್, ಚಂದ್ರ, ಸ್ಪಂದನ, ಅಭಿಷೇಕ್ ಇವರು ಒಂದು ಇದು ಮಾಡ್ಕೊಂತಾರೆ. ಏನಂತ, ತುಂಬಾ ಟೀಮ್ ಎಲ್ಲ ಬಂದ್ಮೇಲೆ ಇಲ್ಲಿ ರಘು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಎಲ್ಲ ಇದು ಮಾಡ್ಬೇಕು ಅಂದ್ರೆ, ಅಲ್ಲಿ ಅವ್ರು ಬಂದಿರೋ ಹಾರ್ಟ್ ಏನಿದಾವಲ್ಲ, ಅವರ ಹಾರ್ಟ್ ಅಲ್ಲಿ ಒಂದು ಹಾರ್ಟ್ ಅನ್ನು ಅವರು ಇಲ್ಲ ಕಂಟೆಸ್ಟೆಂಟ್ ಗಳು ಕೊಟ್ಟು ಅವರ ನಾಮಿನೇಟ್ ಇಂದ ಸೇವ್ ಮಾಡ್ಬೇಕು. ಆ ಸೇವ್ ಮಾಡ್ಬೇಕಾದ್ರೆ ನಮ್ಮ ರಘು ಅವರು ಅಭಿಷೇಕ್ ಕೊಡ್ತಾರೆ. ಇನ್ನ ಮಿಕ್ಕಿನ ಇವೆಲ್ಲ ತೆಗೆದು ಅರ್ಚಿಕಿಂದ ಬಿಸಾಕ್ತಾರೆ.
ಅದಾದ್ಮೇಲೆ ನಮ್ಮ ರಿಷಿ ಎಲ್ಲ ರೆಸ್ಪೆಕ್ಟ್ ಮಾಡಿದ್ರು, ರಿಷಿ ಗೌಡ ಗಿಲ್ಲಿ ಕೊಡ್ತಾರೆ ಅಂತ. ಆದ್ರೆ ಅವ್ರು ಎಲ್ಲ ಹಾರ್ಟ್ ಅನ್ನು ತೆಗೆದು ಬಿಸಾಕಿ ಕೊನೆಗೆ ಸುಧೀರ್ ಅವ್ರು ಕೊಡ್ತಾರೆ. ಸ್ವಲ್ಪ ಅನ್ಫೇರ್ ಆಗ್ತಾ ಇತ್ತು, ಯಾಕಂದ್ರೆ ಯೂಸ್ ಮಾಡ್ಕೊಂಡಿದ್ದು ಗಿಲ್ಲಿನ, ಫೇಮ್ ತಗೊಂಡಿದ್ದು ಗಿಲ್ಲಿ ಜೊತೆಗೆ. ಅದಾದ್ಮೇಲೆ ಹಾರ್ಟ್ ಕೊಟ್ಟಿದ್ದು ಮಾತ್ರ ಸುಧೀರ್ ಅವ್ರಿಗೆ ಅನಿಸ್ತಾ ಇತ್ತು. ಇನ್ನು ಸೂರಜ್ ಅವರು ನಾನು ಮಾತಾಡಿದ್ದೆ ಸ್ವಲ್ಪ ಜನ ಹತ್ರ, ಮಲ್ಲಮ್ ಮಾತ್ರ ಆದ ಕಾರಣ ನಾನು ಮಲ್ಲಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನಾಮಿನೇಷನ್ಸ್ ಅಲ್ಲಿ 3 ಸೇವ್ ಆಗ್ತಾರೆ, ಯಾಕಂದ್ರೆ ಹಾರ್ಟ್ ಯಾರಿಗಾದ್ರೂ ಕೊಟ್ಟಿರ್ತಾರ ಅವ್ರು ನಾಮಿನೇಷನ್ ಸೇವ್ ಆಗ್ತಾರೆ ಅಂತ ಹೇಳಿ, ಇಮ್ಯುನಿಟಿ ಸಿಗುತ್ತೆ ಅಂತ ಹೇಳಿ ನಮ್ಮ ಬಿಗ್ ಬಾಸ್ ಹೇಳಿರ್ತಾರೆ. ಇದು ಇಮ್ಯುನಿಟಿ ಏನಲ್ಲ, ನೋ ಎಲಿಮಿನೇಷನ್ ವೀಕ್ ಇರೋ ಕಾರಣ ಇಂತೆಲ್ಲ ಆಟ ಆಡ್ತಾರೆ ಅಂತ ಅನಿಸ್ತಾ ಇದೆ. ಗಿಲ್ಲಿಗೆಲ್ಲ ಉರಿಸ್ತಾರೆ. ಇನ್ನು ಮುಖ್ಯವಾಗಿ ಇಲ್ಲಿ ನಾಮಿನೇಷನ್ಸ್ ಅಂತ ಬಂದಾಗ ಮುಖ್ಯವಾಗಿ ತುಂಬಾ ಸಿಲ್ಲಿ ರೀಸನ್ಸ್ ಎಲ್ಲ ಕೊಡ್ತಾ ಇದ್ರು. ಅದು ಮೊದಲನೇದಾಗಿ ನಾಮಿನೇಟ್ ಮಾಡಕ್ ಬಂದಿದ್ದು ರಾಶಿಕಾ ಬರ್ತಾರೆ, ಕಾವ್ಯನ ರಕ್ಷಿತಾ ನಾಮಿನೇಟ್ ಮಾಡ್ತಾರೆ. ಕಾವ್ಯ ಬಗ್ಗೆ ಇವರು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತೆ, ಗಿಲ್ಲಿ ಜೊತೆಗಿದ್ದಾಗ ಮಾತ್ರ ಕಾಣಿಸ್ತಾ ಇದ್ದಂತೆ, ಈಗ ಕಾಣಿಸ್ತಾ ಇಲ್ಲ ಅಂತೆ. ಮತ್ ನೀವೇನ್ ಕಾಣಿಸ್ತೀರಿ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಆ ಫಿನಾಲೆ ಟಾಸ್ಕ್ ಬಿಟ್ರೆ ಇನ್ನೆಲ್ಲೂ ಕಾಣ್ಲಿಲ್ಲ. ರಕ್ಷಿತ್ ಅವ್ರ ಬಗ್ಗೆ ಹೇಳ್ತಾರೆ, ಇವರು ಆಫ್ ಅಂಡ್ ಆನ್ ಆಗ್ತಾ ಇದಾರೆ, ಕಡಿಮೆ ಜಾಸ್ತಿ ಆಗ್ತಾ ಇದಾರೆ, ಒಂದ್ಸಲ ಫೈರ್ ಆಗ್ತಾರೆ, ಒಂದ್ಸಲ ಅನ್ಫೇರ್ ಆಗ್ತಾರೆ. ಆದ ಕಾರಣ ಇವ್ರು ಇನ್ನೂ ಸ್ಟ್ರಾಟಜಿ ಸ್ಥಗಿತವಾಗಿಲ್ಲ, ಇನ್ನು ಚೆನ್ನಾಗಿ ನಿಂತ್ಕೊಂಡು ಇಲ್ಲಿ ಆಡ್ಬೇಕಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತ್ ಅವ್ರು ಬರ್ತಾರೆ, ಧ್ರುವಂತ್ ಅವ್ರು ಗಿಲ್ಲಿ ಕೊಡ್ತಾರೆ. ಇವರು ಮಾತ್ರ ಮೇಲೆ ನಿಲ್ಲಲ್ಲ, ಏನೋ ಮಾತಾಡ್ತಾರೆ, ಕಾಮಿಡಿ ಮಾಡಕ್ ಹೋಗಿ ಬೇರೆ ಮನಸ್ಸನ್ನು ವಹಿಸ್ತಾರೆ. ಇವ್ ಕಾಮಿಡಿ ಮಾಡೋದು ಸರಿ ಇರಲ್ಲ, ವೀಕೆಂಡ್ ಅಲ್ಲಿ ಏನೋ ಫೇಮ್ ತಗೊಳಕ್ ಹೋಗಿ ನಮ್ಮ ಹೆಸರೆಲ್ಲ ಹಾಳು ಮಾಡಕ್ ಕುಂತಾರೆ ಅಂತ ಹೇಳಿ ನಮ್ಮ ಗಿಲ್ಲಿ ಅವರು ನಾಮಿನೇಟ್ ಮಾಡ್ತಾರೆ. ಇದ್ಯಾ ಸಮಾಜ ನನಗಂತೂ ಗೊತ್ತಾಗ್ಲಿಲ್ಲ. ಇನ್ನು ಅದಾದ್ಮೇಲೆ ಧನು ಅವ್ರು ಕೊಡ್ತಾರೆ. ಇವ್ರು ತುಂಬಾ ಸೈಲೆಂಟ್ ಆಗಿರ್ತಾರೆ, ಇವ್ರಿಗೆ ಇನ್ನೂ ಒಳ್ಳೆ ಪೊಟೆನ್ಷಿಯಲ್ ಇದೆ, ತುಂಬಾ ಆಟ ಆಡಬಹುದು. ಆದ್ರೂ ಇವ್ರ ಈತ ಆಟ ಆಡಲ್ಲ, ಇದು ಇವರು ಪೊಟೆನ್ಷಿಯಲ್ ಇನ್ನ ಹೊರಗಡೆ ಬರಬೇಕು, ಆ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರು ಕೊಟ್ಟ ರೀಸನ್ಸ್ ಒಂದು ಸರಿ ಇಲ್ಲ ಅನ್ಸುತ್ತೆ. ಇನ್ನಾದ್ಮೇಲೆ ಆಮೇಲೆ ಧನು ಬರ್ತಾರೆ. ಧನು ಅವರು ಅಶ್ವಿನಿ ಮತ್ತು ಜಾಹ್ನವಿ ಅವ್ರ ಬಗ್ಗೆ ಹೇಳ್ತಾರೆ. ಲಾಸ್ಟ್ ವೀಕ್ ಅಲ್ಲಿ ನಡೆದಿರೋ ವಿಷಯನೇ, ಆ ರೀತಿ ಮಾಡಬಾರ್ದಾಗಿತ್ತು, ಆ ರೀತಿ ಮಾಡಿದ ತಪ್ಪು, ಮಾಡದಿದ್ರೆ ಚೆನ್ನಾಗಿರೋದು, ಬಟ್ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಇನ್ನಾದ್ಮೇಲೆ ನಮ್ಮ ಕಾವ್ಯ ಬರ್ತಾರೆ. ಕಾವ್ಯ ಬಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೆ ಮತ್ತು ರಾಶಿಕಾ ಅವ್ರಿಗೆ ಹೇಳ್ತಾರೆ. ರಾಶಿಕಾ ಅವ್ರಿಗೆ ಅಷ್ಟೇ, ಕೆಲವು ವಿಷಯಗಳಲ್ಲಿ ನೀವು ಡಿಪೆಂಡ್ ಆಗ್ತಾ ಇದ್ರ, ಡಿಪೆಂಡ್ ಆಗಿ ನೀವು ಆಟ ಆಡ್ತಾ ಇದ್ರೆ ನಂಗೆ ಅದು ಸರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಅಶ್ವಿನಿ ಅವ್ರಿಗೆ ಅಷ್ಟೇನೆ, ಯಾಕಂದ್ರೆ ನೀವು ಒಳ್ಳೆ ವ್ಯಕ್ತಿಯಾಗಿ ನಿಮ್ಮ ಈ ರೀತಿನ ನಾನು ಊಹಿಸ್ಕೊಂಡಿರ್ಲಿಲ್ಲ, ನೀವು ಚೆನ್ನಾಗಿನೂ ಮಾಡಬೇಕಾಗಿತ್ತು ಸ್ಟ್ರಾಟಜಿ, ಬಟ್ ಆ ಗೆಜ್ಜೆಸ್ ಅವ್ರನ್ನ ಕೇಳಿದಾಗ ನೀವು ಬಂದು ನಾನು ಪ್ರಶ್ನೆ ಮಾಡಿದ್ರೆ ಕೂಡ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ ಅಂತೆಲ್ಲ ಹೇಳ್ತಾರೆ. ಆ ಸ್ವಲ್ಪ ಸಮಂಜಸವಾಗಿತ್ತು, ತುಂಬಾ ಚೆನ್ನಾಗಿ ಹೇಳ್ದ ಅನ್ಸುತ್ತೆ. ಇನ್ನು ಅಭಿ ಅವ್ರು ಕೂಡ ಸೇಮ್, ಅಶ್ವಿನಿ ಜಾಹ್ನವಿ ಅವರು ಸೇಮ್ ರೀಸನ್, ಲಾಸ್ಟ್ ವೀಕ್ ಅಲ್ಲಿ ಅದು ಮಾಡಿದ್ರೆ ನಾಮಿನೇಟ್ ಮಾಡ್ತೀವಿ. ಮಲ್ಲಮ್ಮ ಕೂಡ ಅಷ್ಟೇ ಸೇಮ್, ಜಾಹ್ನವಿ ಮತ್ತೆ ಗಿಲ್ಲಿ ನನ್ನ ಬಗ್ಗೆ ಏನೇನೋ ಮಾತಾಡ್ತಾನೆ, ನಾನು ಏನು ಮಾತಾಡದೆ ಇರೋದನ್ನ ಹೇಳಿ ಸುಳ್ಳು ಹೇಳ್ತಾ ಇದ್ದಾನೆ ಗಿಲ್ಲಿ, ಆದ ಕಾರಣ ನಾಮಿನೇಟ್ ಮಾಡ್ದಂತಾರೆ. ಮಲ್ಲಮ್ಮ 3-4 ಸಲ ನಾಮಿನೇಟ್ ಮಾಡಿದ್ರೆ ಬಿಟ್ಬಿಡೋದಲ್ಲ ವಿಷಯ. ಜಾಹ್ನವಿ ಅವ್ರು ನಾಮಿನೇಟ್ ಮಾಡ್ತಾರೆ. ಇವ್ರು ಅದೇ ಕಾರಣನೇ, ಸೇಮ್ ಕಾರಣ. ಇವರು ಸ್ವಲ್ಪ ಇನ್ನೂ ಗೆಜ್ಜೆದಿಂದ 10 ಸಲ ಹೋಗ್ತಾರೆ, 100 ಸಲ ಬಾತ್ರೂಮ್ ಹೋಗ್ತಾರೆ ಅಂತೆಲ್ಲ ಹೇಳ್ತಾರೆ. ಅದು ನಂಗೆ ಕರೆಕ್ಟ್ ಅನ್ಸಿಲ್ಲ, ನಾನು ಅದಕ್ಕೋಸ್ಕರ ನಾಮಿನೇಟ್ ಮಾಡಿದೆ ಅಂತಾರೆ. ಇನ್ನು ಸುಧೀರ್ ಅವರು, ಧ್ರುವಂತ್ ಅವರು, ರಾಶಿಕಾ ಅವರು ನಾಮಿನೇಟ್ ಮಾಡ್ತಾರೆ. ರಾಶಿಕಾ ಅವರು ನಾಮಿನೇಟ್ ಮಾಡೋದು ಸತ್ಯ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಕೆಲವು ವಿಷಯಗಳಲ್ಲಿ ಮಾತ್ರ ನೀನು ನಿಂತ್ಕೊಂತೀಯ, ಬೇರೆ ವಿಷಯಗಳೆಲ್ಲ ಸ್ಟ್ಯಾಂಡ್ ತಗೊಳಕ್ ಬರಲ್ಲ, ಹಾಗೆ ಹೀಗೆ ಅಂತ ಹೇಳಿ ಕೊಡ್ತಾನೆ. ಧ್ರುವ ಅವ್ರ ಬಗ್ಗೆ ಕೂಡ ಹೇಳ್ತಾನೆ. ಧ್ರುವ ಅವರು ಅಲ್ಲಿ ನಾನು ಹೇಳಿದೀನಿ, ಅಲ್ಲಿ ಸತ್ಯನೇ ಹೇಳಿದೀನಿ, ಆದ್ರೆ ಕೂಡ ಅವ್ರ ಹತ್ರ ಹೋಗಿ ನಾನು ಮಾತಾಡಿದ್ರೆ ಅವ್ರು ತುಂಬಾ ಸಿಲ್ಲಿಯಾಗಿ ತಗೊಂಡ್ರು, ನಂಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ರಕ್ಷಿತ್ ಅವ್ರು ಬಂದ್ಬಿಟ್ಟು ರಾಶಿಕಾ ಮತ್ತು ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನಮ್ಮ ರಕ್ಷಿತ ಏನಂದ್ರೆ ಸೇಮ್ ಅದೇ ರೀಸನ್ಸ್ ಕೊಡ್ತಾರೆ, ನೀವು ಆಟ ಆಗಿರ್ಬೋದು, ಅದು ಮಾತಾಗಿರ್ಬೋದು ಕರೆಕ್ಟ್ ಆಗಿ ಇದ್ದಿಲ್ಲ, ಆದ ಕಾರಣ ನೀನು ನಾಮಿನೇಟ್ ಮಾಡ್ತೀನಿ, ಅದೇ ಅವ್ರನ್ನ ನೋಯಿಸ್ತಾರಲ್ವ ಲಾಸ್ಟ್ ವೀಕ್ ಅಲ್ಲಿ, ಆ ರೀಸನ್ಸ್ ಕೊಟ್ಟೆಲ್ಲ ನಾಮಿನೇಟ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ರಾಶಿಕಾ ಅವರಿಗೆ ಸ್ಟ್ಯಾಂಡ್ ತಗೊಂಡಲ್ಲ, ನೀವು ಡಿಪೆಂಡ್ ಆಗ್ತಾರೆ ಬೇರೆಯವ್ರ ಮೇಲೆ, ಪ್ರತಿ ವಿಷಯದಲ್ಲೂ ಹತ್ತೋಗೊಂಬ ಅಂತೆಲ್ಲ ಹೇಳ್ತಾ ಇರ್ತಾರೆ, ಅದನ್ನ ಸರಿ ಕಾಣ್ತಿಲ್ಲ ಅಂತ ಹೇಳಿ ಹೇಳ್ತಾರೆ. ಇನ್ನು ರಿಷಬ್ ಬಂದ್ಬಿಟ್ಟು ಸ್ಪಂದನ ಮತ್ತು ಜಾಹ್ನವಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸ್ಪಂದನ ಅವ್ರಿಗೆ ಬಂದ್ಮೇಲೆ ಹೇಳಿದ್ದೆ ನಾನು ಎಲ್ಲ ಹೊರಗಡೆ ಯಾವ ರೀತಿ ಇರುತ್ತೆ ಹಾಗೆ ಈಗ ಅಂತ, ಅದು ಕೂಡ ನೆಗೆಟಿವ್ ಆಗಿರ್ಬೋದಲ್ಲ, ಅದು ಪಾಸಿಟಿವ್ ಆಗಿ ಏನ್ ಅನ್ಕೋಣ ಅಂತ ಹೇಳಿ ನಾವು ತಗೊಳಲ್ಲ ಅಂತ ಹೇಳಿ ಅಷ್ಟೆಲ್ಲ ಹೇಳಿದ್ರು ಕೂಡ ಇವ್ರು ಕೇಳಲಿಲ್ಲ. ಇನ್ನೂ ಕೂಡ ಇದು ಕೂಡ ಸ್ವಲ್ಪ ಇನ್ನೂ ಪ್ರಾಬ್ಲಮ್ ಏನಿದೆ, ಇನ್ನೂ ಆಟ ಆಡೋಕೆ ಇನ್ನೂ ಓಪನ್ ಅಪ್ ಆಗ್ಬೇಕಂತೆಲ್ಲ ಹೇಳ್ತಾರೆ. ಇನ್ನು ಅದಾದ್ಮೇಲೆ ರಘು ಬಂದು ಜಾಹ್ನವಿನ ಗಿಲ್ಲಿ ಮಾಡ್ತಾರೆ. ಸೇಮ್ ಅದೇ ಗಿಲ್ಲಿ ಕಾಮಿಡಿ ಚೆನ್ನಾಗಿರಲ್ಲ, ಜಾಹ್ನವಿ ಅವರು ಈಕ್ವಲ್ ಮಾಡಿದ್ದು ತಪ್ಪು ಎಲ್ಲ ಹೇಳ್ತಾರೆ. ಸೂರಜ್ ಅವರು ಸೇಮ್ ಧ್ರುವಂತ್ ಅವರು ಗಿಲ್ಲಿ ಮಾಡ್ತಾರೆ. ರೀಸನ್ಸ್ ಎಲ್ಲ ಸೇಮ್ ಇರ್ತವೆ. ಕಾಮಿಡಿ ಮಾಡ್ಬೇಕಾದ್ರೆ ಅವ್ರು ಏನೋ ತಗೊಂಡು ಕಾಮಿಡಿ ಮಾಡ್ತಾರೆ ಅಂತ, ಇವ್ರು ಅದು ಮಾಡಲ್ಲ, ಅದೇ ಮೇನ್ ಬಂದಿರೋದು. ಈ ರೀತಿ ಆಗಿತ್ತು. ಇನ್ನು ಅಶ್ವಿನಿ ಗೌಡ ಗಿಲ್ಲಿ ನಾಮಿನೇಟ್ ಮಾಡ್ತಾರೆ, ಸುಮ್ಮನೆ ಎಳಿತಾರೆ, ಯಾಕಂದ್ರೆ ಅದೇನೋ ಹಾಗೆ ಹೀಗೆ ಲಾಸ್ಟ್ ವೀಕ್ ಅಲ್ಲಿ ನಾಟಕ ಮಾಡಿ ಕಿಚನ್ ಚಪ್ಪಲ್ ತಗೊಂಡ್ಬಿಟ್ಟ, ಕಿಚನ್ ಅಮ್ಮ ಚಪ್ಪಾಳೆ ನಾಟಕ ಮಾಡಿ ತಪ್ಪು ಮಾಡಿ ತಗೊಂಡ ಹಾಗೆ ಈಗ ಅಂತ ಇವ್ರು ಹೇಳ್ತಾರೆ. ಇದು ಅವರು ಯಾಕೆ ಹೇಳ್ತಾರೆ ನಂಗಂತೂ ಗೊತ್ತಾಗಿಲ್ಲ. ಕೊಟ್ಟಿದ್ದು ಕಿಚ್ಚ ಸಾರು ಸುಮ್ಮನೆ ಕೊಡ್ತಾರೆ, ಕಿಚ್ಚನ ಚಪ್ಪಾಳೆ ಏನೋ ಆಟ ಆಡಿದ ತಾನೇ ಕೊಡೋದು, ಅದನ್ನ ವಾರ ಪೂರ್ತಿ ಇದ್ನಲ್ಲ ಅದೇನ್ ಮಾಡ್ತಾರೆ
ಎಳ್ಕೊಂತ ಹೋಗ್ತಾರೆ ಅನ್ಸುತ್ತೆ. ಅದಾದ್ಮೇಲೆ ಚಂದ್ರಪ್ರಭಾ, ಅಶ್ವಿನಿ ಜಾನವ್ ನಾಮಿನೇಟ್ ಮಾಡ್ತಾರೆ. ಧನುಷ್, ಅಭಿಷೇಕ್, ಚಂದ್ರಪ್ರಭಾ ಇವ್ರು ಕೆಲವ್ರು ಏನಿದ್ದಾರೆ ಅಶ್ವಿನಿ ಜಾಹ್ನವಿ ಅಷ್ಟೇ, ಬೇರೆ ಹುಡುಕ್ತಾನೆ ಇಲ್ಲ ಇವರು. ನಮ್ಮ ಗಿಲ್ಲಿ ನಟ ಒಂದು ಒಳ್ಳೆ ರೀಸನ್ಸ್ ಹೇಳ್ತಾರೆ. ರಘು ಫಸ್ಟ್ ಮನೆಗೆ ಬಂದಿರ್ತಾರೆ, ಆ ಟೈಮಲ್ಲಿ ಅವ್ರಿಗೆ ಇನ್ನೂ ಸ್ವಲ್ಪ ಸಮಾಧಾನ ಹೇಳ್ಬೋದಾಯ್ತು, ಅಷ್ಟೊಂದು ಅರ್ಚೋದು ಕಿರ್ಚೋ ಅವಶ್ಯಕತೆ ಇರಲಿಲ್ಲ ಅಂತೆಲ್ಲ ಹೇಳ್ತಾರೆ. ಯಾಕಂದ್ರೆ ಇಲ್ಲ ಇಂಗ್ಲಿಷ್ ಎಲ್ಲರೂ ಮಾತಾಡ್ತಾರ ಅಂತ. ಇನ್ನು ಅದಾದ್ಮೇಲೆ ಅಶ್ವಿನ್ ಮತ್ತು ಧ್ರುವ ನಾಮಿನೇಟ್ ಮಾಡಿದಾರೆ. ಇವ್ರು ಸ್ವಲ್ಪ ಕಾಂಬಿನೇಷನ್ಸ್ ಇರಲ್ಲ, ಅಂದ್ರೆ ಇವರು ಒಳ್ಳೆ ಒಂದು ವೇ ಅಲ್ಲಿ ಇರಲ್ಲ. ಯಾವಾಗ ರೈತ ತರ ಗೊತ್ತಿಲ್ಲ, ಯಾವ ಕಾಮಿಡಿ ಆಗಿರ್ತಾರ ಗೊತ್ತಿಲ್ಲ, ಯಾವಾಗ ಕೂಲ್ ಆಗಿರ್ತಾರ ಗೊತ್ತಿಲ್ಲ. ಸ್ವಲ್ಪ ಕನ್ಸಿಸ್ಟೆನ್ಸಿ ಇರ್ಬೇಕು ಇವ್ರಿಗೆ ಅಂತೇಳಿ ನಾಮಿನೇಟ್ ಮಾಡ್ತಾರೆ. ಟೋಟಲ್ ಆಗಿ ನಿನ್ನೆ ಎಪಿಸೋಡ್ ತುಂಬಾ ಬೋರಿಂಗ್ ಇತ್ತು, ಅಷ್ಟೇನ್ ಚೆನ್ನಾಗಿದ್ದಿಲ್ಲ ಅನ್ಸುತ್ತೆ ಎಪಿಸೋಡ್. ಟಾಸ್ಕ್ ಇಲ್ಲ, ಏನಿಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ. ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿರ್ಬೋದು ಅನ್ಸುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ